ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೈಜ, ಪಾರದರ್ಶಕ, ಭ್ರಷ್ಟಾಚಾರ ಮುಕ್ತ, ಸ್ವಚ್ಛ ಆಡಳಿತಕ್ಕೆ ಸಂದೇಶ ನೀಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆಯ ಸವಾಲು ಎದುರಾಗಿದೆ. ಖಾಲಿ ಹುದ್ದೆಗಳ ಮೇಲೆ ಆಕಾಂಕ್ಷಿಗಳ ಕಣ್ಣು ಬಿದ್ದಿದೆ. ಮೊದಲ ಹಂತದಲ್ಲಿ ಮಿಸ್ ಆದವರು ಎರಡನೇ ಹಂತದಲ್ಲಿ ಸ್ಥಾನ ಪಡೆಯೋಕೆ ಪೈಪೋಟಿ ಮಾಡ್ತಿದ್ದಾರೆ. ಇವರ ಮಧ್ಯೆ ಮೊದಲ ಬಾರಿ ಗೆದ್ದಂತಹ ಶಾಸಕರಿಂದಾನೂ ಲಾಬಿ ಮುಂದುವರೆದಿದೆ. ಪ್ರಬಲ ಖಾತೆಗಳಿಗಾಗಿ ಹಿರಿಯ ನಾಯಕರ ನಡುವೆ ಜಟಾಪಟಿ ಜೋರಾಗಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶಿವಯುಗಾರಂಭ ಆಗಿದೆ. ಸುಭದ್ರ ಸರ್ಕಾರದ ಬಂಡಿ ನಡೆಸಲು ಹಳಬರ ಕಾರುಬಾರು ಇರಲಿದೆ. ನಿನ್ನೆ 13 ಸಚಿವರ ಗೃಹ ಪ್ರವೇಶವಾಗಿದೆ. ಪ್ರತಿಜ್ಞೆಗೈದ ಮೊದಲ ಸಚಿವರ ಪಟ್ಟಿಯಲ್ಲಿ ಸಿದ್ದು ಆಪ್ತರಿಗೆ ಹೆಚ್ಚು ಮಣೆ ಹಾಕಲಾಗಿದೆ. ಆದರೆ ಕಾಂಗ್ರೆಸ್ ಕಟ್ಟಾಳುಗಳು ಇನ್ನೂ ಹಲವರಿದ್ದಾರೆ. ಸಮುದಾಯವಾರು ಸಮೀಕರಣ ನಡೆಯಬೇಕಿದೆ. ಒಟ್ಟು 34 ಸಚಿವರ ಸಂಪುಟ ರಚನೆ ಆಗಬೇಕಿದೆ. ಸಂಪುಟದ ಮೊದಲ ಇನ್ನಿಂಗ್ಸ್ ಪಾಸ್ ಆಗಿರೋ ಡಿಕೆಶಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರೀ ಸವಾಲು ಎದುರಿಸಲಿದ್ದಾರೆ. ಸಿಎಂ ಡಿಕೆಶಿಗೆ ಸಚಿವ ಸಂಪುಟ ವಿಸ್ತರಣೆ ಸವಾಲು. ಖಾಲಿ ಸಚಿವ ಸ್ಥಾನಗಳ ಮೇಲೆ ಆಕಾಂಕ್ಷಿಗಳ ಕಣ್ಣು. ಜನಪರ ಆಡಳಿತ ನೀಡುತ್ತೇವೆ ಅಂತ ಶಿವ ಶಪಥ ಆಗಿದೆ. ಉಳಿದಿರುವ 2 ವರ್ಷಗಳ ಕಾಲ ಕನಕೋತ್ಸವ ನಡೆಸಬೇಕಿದೆ. ನೂತನ ಸಿಎಂ ಆದ ಬೆನ್ನಲ್ಲೇ ಸಂಪುಟ ವಿಸ್ತರಣೆಯ ಸವಾಲು ಇದೆ. ಖಾಲಿ ಸ್ಥಾನಗಳ ಮೇಲೆ ಆಕಾಂಕ್ಷಿಗಳು ಟವಲ್ ಹಾಕಿದ್ದಾರೆ. ಖಾಲಿ ಇರುವ 20 ಸ್ಥಾನಗಳ ಮೇಲೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಂದ ತೀವ್ರ ಪೈಪೋಟಿ ನಡೆಯುತ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಹಲವರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಕೈತಪ್ಪಿದೆ. ಹಿರಿಯರಾದ ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಎಂಸಿ ಸುಧಾಕರ್, ಎಚ್.ಸಿ. ಮಹದೇವಪ್ಪ, ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಪಿರಿಯಾಪಟ್ಟಣ ಶಾಸಕ ಕೆ. ವೆಂಕಟೇಶ್ ಸೇರಿ ಹಲವರಿಗೆ ಮಿಸ್ ಆಗಿದೆ. ಮೊದಲ ಹಂತದಲ್ಲಿ ಪಟ್ಟಿಯಲ್ಲಿ ಕೈತಪ್ಪಿರುವ ಕಾರಣ ಸಂಪುಟ ವಿಸ್ತರಣೆ ವೇಳೆ ಅವಕಾಶ ಗಿಟ್ಟಿಸಿಕೊಳ್ಳಲು ಪೈಪೋಟಿ. ಇತ್ತ ದೆಹಲಿ ಯಾತ್ರೆ ನಡೆಸಿ ಹೈಕಮಾಂಡ್ ಭೇಟಿ ಮಾಡಿ ಬಂದಿರುವ 30ಕ್ಕೂ ಹೆಚ್ಚು ಶಾಸಕರಿಂದ ಒತ್ತಡ. 2-3 ಗೆದ್ದಿರುವ ಹಿರಿಯ ಶಾಸಕರಿಂದ ಸಚಿವ ಸಂಪುಟಕ್ಕೆ ಸೇರಲು ಇನ್ನಿಲ್ಲದ ಪ್ರಯತ್ನ. ಅಂದಹಾಗೆ ಮೊದಲ ಬಾರಿ ಗೆದ್ದಿರುವ ಶಾಸಕರು ಕೂಡ ಸಚಿವ ಸಂಪುಟಕ್ಕೆ ಸೇರುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಲೋಕೋಪಯೋಗಿ ಖಾತೆಗೆ ಸಾಹುಕಾರ್ ಡಿಮ್ಯಾಂಡ್. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಕೊಡದಿರುವುದಕ್ಕೆ ಅಸಮಾಧಾನಗೊಂಡಂತಿರುವ ಸತೀಶ್ ಜಾರಕಿಹೊಳಿ ಪಿಡಬ್ಲ್ಯೂಡಿ ಖಾತೆಗೆ ಡಿಮ್ಯಾಂಡ್ ಇರಿಸಿದ್ದಾರೆ. ಹೊಸ ಖಾತೆ ಬೇಡ, ಹಳೆ ಖಾತೆಯನ್ನ 3 ವರ್ಷ ನಿರ್ವಹಣೆ ಮಾಡಿದ್ದೇನೆ, ಸಾಕಷ್ಟು ಸಂಶೋಧನೆ ಮಾಡಿದ್ದೀನಿ ಅಂತ ಡಿಫೆಂಡ್ ಮಾಡಿಕೊಂಡಿದ್ದಾರೆ. ಬೇರೆ ಯಾವ್ದು ಆಸಕ್ತಿ ಇಲ್ಲ ನನಗೆ. ಇದನ್ನ ಕೊಟ್ಟರೆ, ಯಾಕಂದ್ರೆ 3 ವರ್ಷ ಇದರಲ್ಲಿ ಸಂಶೋಧನೆ ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಇನ್ನು ಮತ್ತೆ ಹೊಸದು ಕೊಟ್ಟರೆ 2 ವರ್ಷ ಬೇಕು ಅದು ಹುಡುಕ್ಲಿಕ್ಕೆ, ಅದು ಏನು ಕೆಲಸ ಮಾಡಬೇಕು, ಪಾಪ್ಯುಲಾರಿಟಿ ಜನಕ್ಕೆ ಮುಟ್ಟಿಸಲಿಕ್ಕೆ ಟೈಮ್ ಆಗುತ್ತೆ. ಈಗಾಗಲೇ ಭಾಳಷ್ಟು ಜನ ಅವರವರು ಅಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಈಗಾಗಲೇ ಕಂಡು ಹಿಡಿದಿದ್ದಾರೆ. ಸೊ ಅದು ಮತ್ತೆ ಈಸಿ ಆಗುತ್ತೆ. ಬೆಂಗಳೂರು ಉಸ್ತುವಾರಿಗಾಗಿ 2 ಸಚಿವರ ಸಮರ. ಈ ನಡುವೆ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕೃಷ್ಣ ಬೈರೇಗೌಡ ನಡುವೆ ತೀವ್ರ ಸ್ಪರ್ಧೆ ನಡೆದಿದೆ. 2023ರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿಗೆ ಕೊಟ್ಟಿದ್ದ ಮಾತು ಉಳಿಸಿಕೊಳ್ತಾರಾ ಇಲ್ವಾ ಎಂಬ ಮಾತು ಕೇಳಿ ಬರ್ತಿದೆ. 2023ರಲ್ಲಿ ಸರ್ಕಾರ ರಚನೆ ವೇಳೆ ರಾಮಲಿಂಗಾರೆಡ್ಡಿ ಜೊತೆ ಮಾತನಾಡಿದ್ದ ಡಿಕೆಶಿ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಮನವೊಲಿಸಿದ್ದರು. ಮುಂದೆ ನಾನು ಸಿಎಂ ಆದಾಗ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವುದಾಗಿ ವಾಗ್ದಾನ ಮಾಡಿದ್ದರು. ಆದ್ರೀಗ ಕೃಷ್ಣ ಬೈರೇಗೌಡಗೆ ಖಾತೆ ಕೊಡಲು ತೆರೆಮರೆ ಯತ್ನ ನಡೆಯುತ್ತಿದ್ದು, ಜಿಬಿಎ ಎಲೆಕ್ಷನ್ ಹೊತ್ತಲ್ಲೇ ಖಾತೆ ವಿಚಾರದಲ್ಲಿ ಜಟಾಪಟಿ ಜೋರಾಗಿದೆ. ಸದ್ಯ ನಡೆಯುತ್ತಿರುವ ವಿದ್ಯಮಾನಗಳಿಂದ ರಾಮಲಿಂಗಾರೆಡ್ಡಿ ಬೇಸರಗೊಂಡಿದ್ದಾರೆ. ಒಂದು ವೇಳೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡದಿದ್ರೆ ಬೇರೆ ಖಾತೆಯನ್ನು ಪಡೆಯದೆ ದೂರ ಉಳಿಯಲು ನಿರ್ಧರಿಸಿದ್ದಾರೆ ಅಂತ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಬೆಂಗಳೂರು ಉಸ್ತುವಾರಿ ಖಾತೆ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ಮೌನವಾಗಿ ನಡೆದಿದ್ದಾರೆ. ಸಿಎಂ ಡಿಸಿಎಂ ಒಪ್ಪಂದ ಹೇಗಾಯಿತು, ಆ ಥರ ಪಿಟಿಎಂ ಲೇಔಟ್ ಒಪ್ಪಂದ ಆಗಿತ್ತು, ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಒಪ್ಕೊಂಡಿದ್ದು ಆಚಾರ ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ಮಾತಾಡಲ್ಲಪ್ಪ. ಸಿಗ್ಬೋದಾ ಸರ್ ಬೆಂಗಳೂರು ಅಭಿವೃದ್ಧಿ? ಸರ್ ಹರಿಪ್ರಸಾದ್ ಅವರು
ಭವಿಷ್ಯದ ನಾಯಕತ್ವ ಸೃಷ್ಟಿ ಮಾಡಬೇಕು ಅಂತ ಹೈಕಮಾಂಡ್ ಅಧಿನಾಯಕ ರಾಹುಲ್ ಗಾಂಧಿ ಸಲಹೆ ನೀಡಿದ್ದು ನಮಗೂ ಒಂದು ಅವಕಾಶ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಮೊದಲ ಬಾರಿ ಗೆದ್ದಿರುವ ಶಾಸಕರಿದ್ದಾರೆ. ಸದ್ಯ ರಾಜ್ಯಸಭಾ ಚುನಾವಣೆ ಮುಗಿಯುವವರೆಗೂ ಸಚಿವ ಸಂಪುಟ ವಿಸ್ತರಣೆ ಅನುಮಾನ ಎನ್ನಲಾಗ್ತಿದೆ. ಜೂನ್ 18ರ ಬಳಿಕ ಇಲ್ಲದಿದ್ರೆ ತಿಂಗಳಾಂತ್ಯದೊಳಗೆ ಸಚಿವ ಸಂಪುಟ ಭರ್ತಿಯಾಗುವ ಸುಳಿವು ಸಿಕ್ಕಿದೆ. ಒಟ್ಟಾರೆ ಹಳಬರು ಹಾಗೂ ಹೊಸಬರ ಸಮೀಕರಣ ಇರುವ ಸಂಪುಟ ರಚನೆ ಆಗುವ ಸಾಧ್ಯತೆಯೇ ಹೆಚ್ಚಿದೆ. ಫೈನಲಿ ಯಾರ್ಯಾರಿಗೆ ಜಾಕ್ಪಾಟ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.